जय 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 जानकी कांत जय साधु जन विनुत जय तुम महिमानंत जय भाग्यवंत जय 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 जानकी कांत जय साधु जन विनुत जय तुम महिमानंत जय भाग्यवंत जय जय दशरथात्मज वीर दशकंठ संहार पशुपतीश्वर मित्र पावन चरित्र दशरथात्मज वीर दशकंठ संहार पशुपतीश्वर मित्र पावन चरित्र कुसुम बाण स्वरूपा कुशल कीर्ति कलापा कुसुम बाण स्वरूपा कुशल कीर्ति कलापा असम साहस शिक्षा अम्बुजदलाक्षा जय 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 जानकी कांत जय साधु जन विनुत जय तुम महिमानंत जय भाग्यवंत जय जय सामगान विलोल साधुजन परिपाल कामितार्थ विदाता कीर्ति संजता सामगान विलोल साधुजन परिपाल कामितार्थ विदाता कीर्ति संजता सोम सूर्य प्रकाश सकल लोकाधीश सोम सूर्य प्रकाश सकल लोकाधीश श्री महारघुवीरा सिंधु गंभीरा जय 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 जानकी कांत जय साधु जन विनुत जय तुम महिमानंत जय भाग्यवंत जय जय सकल शास्त्र विचार शरणु जन मंदार विकसितांबुज वदना विश्वमय सदना सकल शास्त्र विचार शरणु जन मंदार विकसितांबुज वदना विश्वमय सदना सुकृत मोक्षाधीश साकेत पुरवास सुकृत मोक्षाधीश साकेत पुरवास भक्तवत्सल रामा पुरंदर विठला जय 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 जानकी कांत जय साधु जन विनुत जय तुम महिमानंत जय भाग्यवंत जय जय
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ವಿಷ್ಣುರುವಾಚ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಃ ಸ ಸುಖೀ ಲೋಕೆ ಕರ್ಮಣಾ ನೋಪಲಿಪ್ಯತೆ. ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೀದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಪ್ರಯಾಗಾದೀನಿ ತತ್ರ ವೈ. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲಾಃ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ. ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಮಚ್ಚಿತ್ತಃ ಸತತಂ ಭವ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದಿಂದ ಆರಂಭಿಸಿ ಪುನರುಕ್ತಿಯನ್ನು ನೋಡುತ್ತಾ ಭಗವಂತನ ದಿವ್ಯ ಮಹಿಮೆಗಳನ್ನು ವರ್ಣಿಸುತ್ತಿರುವಂತಹ ದಶಮೋಧ್ಯಾಯದಲ್ಲಿ 8-10 ಶ್ಲೋಕಗಳನ್ನು ನೋಡಿದ್ದೇವೆ. ಪರಮಾತ್ಮನು ಭಗವದ್ಗೀತೆಯನ್ನು ಯುದ್ಧರಂಗದಲ್ಲಿ ಮನೋದೌರ್ಬಲ್ಯಕ್ಕೊಳಗಾದ ಅರ್ಜುನನಿಗೆ ಹೇಳುವ ಸಲುವಾಗಿ ಆರಂಭಿಸಿ ಪ್ರಯೋಗಾತ್ಮಕವಾಗಿ ಮತ್ತು ವ್ಯವಸ್ಥಾತ್ಮಕವಾಗಿ ಹೇಗೆ ಈ ಜಗತ್ತು, ಭೂಮಂಡಲ, ಪ್ರತಿಯೊಂದು ಜೀವಗಳು ಒಂದಕ್ಕೊಂದು ಪೋಣಿಸಲ್ಪಟ್ಟಿದೆ, ಹೆಣೆಯಲ್ಪಟ್ಟಿದೆ, ಎಲ್ಲವೂ ಭಗವಂತನಿಂದ ಸೂತ್ರಧಾರಿಯಂತೆ ನಡೆದುಕೊಂಡು ಹೋಗುತ್ತಿದೆ. ಅಂತಹ ಭಗವಂತನು ಕೃಷ್ಣನಾಗಿ ಸಾಮಾನ್ಯ ಮಾನವನಂತೆ ಅರ್ಜುನನಿಗೆ ಸಮನಾಗಿ ಕಾಣಿಸಿಕೊಂಡು ಯುದ್ಧರಂಗದಲ್ಲಿ ಆರಂಭದಲ್ಲಿಯೇ ಯೋಧನು ಮತ್ತು ಕ್ಷತ್ರಿಯನು ಮಾಡಬೇಕಾದ ಕರ್ಮಗಳನ್ನು, ಕರ್ತವ್ಯಗಳನ್ನು ಅರ್ಜುನನಿಗೆ ಬೋಧಿಸುತ್ತಾ ಯುದ್ಧ ಕರ್ಮದ ವಿಷಯದಲ್ಲಿ ಕರ್ಮಯೋಗವನ್ನು ಮತ್ತು ಕರ್ಮಜ್ಞಾನವನ್ನು, ಕರ್ಮಯೋಗ ಸನ್ಯಾಸವನ್ನು ಅರ್ಜುನನಿಗೆ ಬೋಧಿಸುತ್ತಾ ಯುದ್ಧರಂಗಕ್ಕೆ ಬಂದ ಮೇಲೆ ಕ್ಷತ್ರಿಯನಾಗಿ ಜನಿಸಿದ ನೀನು ಕ್ಷಾತ್ರವಿದ್ಯೆಯನ್ನು ಕಲಿತ ಅರ್ಜುನ, ಯುದ್ಧರಂಗದಿಂದ ಹಿಂತಿರುಗುವುದು ನಿನ್ನಂಥವರಿಗೆ ಶೋಭೆಯಲ್ಲ. ಜನಗಳು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಲ್ಲರೂ ಹೇಳಿ ಎಂಬುದಾಗಿ ನಿನ್ನನ್ನು ಅವಹೇಳನ ಮಾಡುತ್ತಾರೆ. ಅದಕ್ಕೆ ಗುರಿಯಾಗುವುದರ ಬದಲು ಕ್ಷತ್ರಿಯನಾಗಿ ಜನಿಸಿರುವ ನೀನು ಯುದ್ಧವಾಡುವುದೇ
ನಿನ್ನ ಪರಮ ಕರ್ತವ್ಯ. ಅನ್ಯ ಗತಿಯೇ ಇಲ್ಲಪ್ಪ ನಿನಗೆ. ಆದುದರಿಂದ ಧರ್ಮವನ್ನಾಗಲಿ ಕರ್ಮವನ್ನಾಗಲಿ ಸರಿಯಾಗಿ ನೀನು ತಿಳಿದುಕೊಂಡಿಲ್ಲ. ಧರ್ಮ ಯುದ್ಧದ ಪ್ರಕಾರವು ಕ್ಷತ್ರಿಯನಾದ ನೀನು ಯುದ್ಧ ಕರ್ಮವನ್ನು ಮಾಡಲೇಬೇಕಾದುದು ಮತ್ತು ಕ್ಷತ್ರಿಯನಿಗೆ ಯುದ್ಧದಲ್ಲಿ ಗೆಲ್ಲುವುದು ಜೀವನದ ಪರಮ ಧ್ಯೇಯಗಳು ಎಂಬುದಾಗಿ ಹೇಳುತ್ತಾ ಅರ್ಜುನನ ಕರ್ತವ್ಯವನ್ನು ಪರಿಪಾಲಿಸುವ ಬಗೆಯನ್ನು ಕೃಷ್ಣನು ಬಿಡಿಸಿ ತೋರಿಸುತ್ತಿದ್ದಾಗ ಅರ್ಜುನನಿಗೆ ಕರ್ಮಕ್ಕೆ ಮತ್ತೆ ಮತ್ತೆ ನನ್ನನ್ನು ಶ್ರೀಕೃಷ್ಣನು ನಿಯೋಜಿಸುತ್ತಿರುವನು. ಕರ್ಮಕ್ಕಿಂತ ಜ್ಞಾನ ಮಾರ್ಗ ಶ್ರೇಷ್ಠವೆಂಬುದನ್ನು ತಾನೇ ಒತ್ತಿ ಒತ್ತಿ ಹೇಳಿ ಈಗ ಜ್ಞಾನ ಮಾರ್ಗವನ್ನು ಅನುಸರಿಸಿ ಹೋಗಬೇಕೆಂಬ ಅಭಿಲಾಷೆಯುಂಟಾದರೂ ಹೋಗಲಾರದಂತಹ ಸ್ಥಿತಿಯನ್ನು ತಲುಪಿಸಿ ನನ್ನನ್ನು ಮತ್ತೆ ಮತ್ತೆ ಯುದ್ಧ ಕರ್ಮಕ್ಕೆ ನಿಯೋಜಿಸುತ್ತಿರುವನು ಈ ಶ್ರೀಕೃಷ್ಣನು ಎಂಬುದಾಗಿ ಅನುಮಾನಗಳು ಬರಲಾರಂಭಿಸುತ್ತವೆ. ಆಗ ಅರ್ಜುನನಿಗೆ ಪರಮಾತ್ಮನು, ನಾನು ಶ್ರೀಕೃಷ್ಣನಾಗಿ ನಿನ್ನ ಮುಂದೆ ನಿಂತು ಹೇಳುತ್ತಿಲ್ಲ, ಮಹಾವಿಷ್ಣು ಭಾವದಿಂದ ಎಲ್ಲವನ್ನೂ ಇಡೀ ವ್ಯವಸ್ಥೆಯನ್ನೇ ನಡೆಸಿಕೊಂಡು ಹೋಗುತ್ತಿರುವೆನು. ನನ್ನನ್ನು ಅರ್ಥ ಮಾಡಿಕೋ, ನಾನು ಯಾರೆಂಬುದನ್ನು ತಿಳಿದುಕೋ ಎಂದು ಅರ್ಜುನನಿಗೆ ತನ್ನ ಪರಿಚಯವನ್ನು ಕೊಡುತ್ತಾ ವಿದ್ಯೆ, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರಗಳನ್ನು ಅರ್ಜುನನಿಗೆ ಬೋಧಿಸುತ್ತಾ ಈ ದಿವ್ಯ ವ್ಯವಸ್ಥೆಯಲ್ಲಿ ಹೇಗೆ ಬ್ರಹ್ಮವಿದ್ಯೆಯಾಗಲಿ ಯೋಗಶಾಸ್ತ್ರವಾಗಲಿ ಅಳವಡಿಸಲ್ಪಟ್ಟಿದೆ, ಅವುಗಳನ್ನು ನೀನು ಯುದ್ಧ ಕರ್ಮವನ್ನು ಮಾಡುವ ಮೂಲಕ ಶ್ರೇಷ್ಠ ಕ್ಷತ್ರಿಯನಂತೆ ಅನುಸರಿಸಬೇಕು. ಪ್ರತಿಯೊಂದು ವರ್ಣದವರಿಗೂ ಧರ್ಮದ ಗತಿಯುಂಟು. ಆಯಾಯ ವರ್ಣದವರು ಆಯಾಯ ಧರ್ಮದ ಗತಿಯಲ್ಲಿ ಕರ್ತವ್ಯಗಳನ್ನಾಗಲಿ ಕರ್ಮಯೋಗವನ್ನಾಗಲಿ ನಿಷ್ಕಾಮ ಕರ್ಮವನ್ನಾಗಲಿ ಆಚರಿಸಿದರೆ ಅವರುಗಳೆಲ್ಲರೂ ಒಂದೇ ಜಾಗವನ್ನು, ಒಂದೇ ಸ್ಥಳವನ್ನು, ಅಂದರೆ ನನ್ನನ್ನೇ ಸೇರುವರು. ನಾನೇ ಎಲ್ಲದಕ್ಕೂ ಮೂಲ ಪುರುಷನಾಗಿ, ಈ ವ್ಯವಸ್ಥೆಗೆ ಮೂಲ ಪುರುಷನಾಗಿ ನಡೆಸಿಕೊಂಡು ಹೋಗುತ್ತಿರುವೆನು. ನಾನು ಶ್ರೀಕೃಷ್ಣನಂತೆ ನೀಗೆ ಕಾಣಿಸಿದರು ಮಹಾವಿಷ್ಣು ಭಾವದಿಂದ ಎಲ್ಲವನ್ನೂ ತಿಳಿಸಿಕೊಡುತ್ತಿದ್ದೇನೆ. ಅರ್ಜುನ, ನಿನ್ನ ಮೇಲಿನ ಅನುಕಂಪದಿಂದ, ಕಾರುಣ್ಯದಿಂದ ನಿನ್ನನ್ನು ಸಖನೆಂಬುದಾಗಿ ತಿಳಿದು ನನ್ನನ್ನು ಶಿಷ್ಯನನ್ನಾಗಿ ಬೇಡಿಕೊಂಡ ಕಾರಣದಿಂದ ನಾನು ಗುರುಸ್ಥಾನದಲ್ಲಿ ನಿಂತುಕೊಂಡು ಇವೆಲ್ಲವನ್ನು, ಈ ವಿದ್ಯೆ ಎಲ್ಲವನ್ನೂ ನಿನಗೆ ಹೇಳಿಕೊಡುತ್ತಿದ್ದೇನೆ. ಅರ್ಜುನ, ನಾನು ಎಲ್ಲ ಯೋಧರಂತೆ ಕೃಷ್ಣನಾಗಿ ನಿಂತಿರುವೆನಷ್ಟೇ, ಆದರೆ ಮಹಾವಿಷ್ಣು ಭಾವದಿಂದ ಎಲ್ಲವನ್ನೂ ನಿನಗೆ ಪ್ರಚುರಪಡಿಸುತ್ತಿದ್ದೇನೆ, ಪ್ರಕಟಪಡಿಸುತ್ತಿದ್ದೇನೆ. ತಿಳಿದುಕೋ ಅರ್ಜುನ, ನೀನು ಯುದ್ಧ ಆಡಲೇಬೇಕು. ಕ್ಷತ್ರಿಯನಿಗೆ ಯುದ್ಧವಾಡುವುದೇ ಶ್ರೇಷ್ಠ ಧರ್ಮ ಮತ್ತು ಕರ್ತವ್ಯ. ಆದ ಕಾರಣದಿಂದ ನೀನು ಯುದ್ಧವಾಡಬೇಕು ಎಂಬುದಾಗಿ ಅರ್ಜುನನಿಗೆ ತಿಳಿಸಿ ತನ್ನ ಪರಿಚಯವನ್ನು, ಮಹಿಮೆಗಳನ್ನು ಹೇಳುತ್ತಾ ತನ್ನ ಅಸ್ತಿತ್ವವನ್ನು, ಈ ವ್ಯವಸ್ಥೆಯ ಸೂತ್ರಧಾರನು ತಾನೇ ಆಗಿರುವುದೆಂಬುದನ್ನು ಸಾಬೀತುಪಡಿಸುತ್ತಾ ಶ್ರೀಕೃಷ್ಣನು ವಿಭೂತಿ ಯೋಗದಲ್ಲಿ ತನ್ನ ಒಂದು ಮಹಿಮೆಗಳನ್ನು ತಿಳಿಸುತ್ತಿದ್ದಾನೆ. ಈ ವ್ಯವಸ್ಥೆಯೊಳಗೆ ವಿಷ್ಣು ಭಾವದಿಂದ ಶ್ರೀಕೃಷ್ಣನು ಹೇಗೆ ಅಳವಡಿಸಿಕೊಂಡಿದ್ದಾನೆ ಎಂಬುದನ್ನು ಅರ್ಜುನನಿಗೆ ವಿವರಿಸುತ್ತಾ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನಾನು ಹೇಗಿದ್ದೇನೆ ಎಂದರೆ ಅರ್ಜುನ, ಎಲ್ಲರೂ ನನ್ನನ್ನು ಅರ್ಥ ಮಾಡಿಕೊಂಡು ತತ್ವದಿಂದ ನನ್ನನ್ನು ನೋಡುತ್ತಾ ಎಲ್ಲರೊಳಗಲ್ಲಿಯೂ ನಾನೇ ಅಡಗಿಕೊಂಡಿರುತ್ತೇನೆ. ಎಲ್ಲರ ಹೃದಯ ಮಂದಿರದಲ್ಲಿರುವಂತಹ ನಾನು ಬುದ್ಧಿಯೋಗವನ್ನು ನನ್ನಲ್ಲಿ ಭಕ್ತಿ ಮಾಡುವವರಿಗೆ ಕರುಣಿಸುತ್ತೇನೆ. ಯೋಗ ಮಾರ್ಗದಿಂದಲಾಗಲಿ, ಜ್ಞಾನ ಮಾರ್ಗದಿಂದಲಾಗಲಿ, ಧ್ಯಾನ ಮಾರ್ಗದಿಂದಲಾಗಲಿ ಯಾರೇ ಬಂದರೂ, ಯಾರು ನನ್ನ ಭಕ್ತರಾಗುವರೋ ಅವರಿಗೆ ನನ್ನ ಸಹಾಯ ಹಸ್ತ ಸದಾಕಾಲವೂ ಇದ್ದೇ ಇರುತ್ತದೆ.
ಈ ವ್ಯವಸ್ಥೆಯನ್ನೇ ನಡೆಸಿಕೊಳ್ಳುತ್ತಿರುವ ನಾನು ಅವರುಗಳಿಗೆ ಸದಾ ಸಹಾಯ ಹಸ್ತವನ್ನು ನೀಡುತ್ತಾ ಅವರುಗಳಿಗೆ ಬುದ್ಧಿಯೋಗವನ್ನು ಉಂಟು ಮಾಡುತ್ತೇನೆ. ಅಂದರೆ ಪರಮಾತ್ಮನ ವಿಷ್ಣುವಿನ ಮಹಾವಿಷ್ಣುವಿನ ಬುದ್ಧಿಯ ಅಂಶವು ಪ್ರತಿಯೊಂದು ಭಕ್ತನಲ್ಲಿಯೂ ಜೀವಿಯಲ್ಲಿಯೂ ಪಾರ್ಷದರಲ್ಲಿಯೂ ಹರಿಯಲಾರಂಭಿಸುತ್ತದೆ ಎಂಬುದಾಗಿ ತೇಷಾಂ ಸತತಯುಕ್ತಾನಾಂ, ಸತತವಾಗಿ ಯೋಗವನ್ನು ಆಶ್ರಯಿಸಿ ಯಾರು ನನ್ನಲ್ಲಿ ಭಕ್ತಿಯನ್ನು ಮಾಡುತ್ತಾರೋ, ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಪೂರ್ವಕವಾಗಿ ನನ್ನನ್ನು ಭಜಿಸುತ್ತಾರೆಯೋ ಅಂತಹವರುಗಳಿಗೆ ನಾನು ಅಭಯವನ್ನು ಕೊಡುತ್ತಿದ್ದೇನೆ. ಅರ್ಜುನ ನೋಡು, ಏನೆಂದರೆ ಅವರುಗಳಿಗೆ ಬುದ್ಧಿಯೋಗಂ ದದಾಮಿ, ನನ್ನ ಬುದ್ಧಿಯೊಡನೆ ಅವರ ಬುದ್ಧಿಯು ಯೋಗ ಉಂಟಾಗುವಂತೆ ಮಾಡುತ್ತೇನೆ. ಆಗ ಅವರು ನನ್ನ ಬುದ್ಧಿಯನ್ನು, ಭಾವವನ್ನು, ನನ್ನ ಅಸ್ತಿತ್ವವನ್ನು ಅರಿಯಬಲ್ಲರು. ಅದರಿಂದ ಸುಲಭವಾಗಿ ಈ ವಿಶ್ವವನ್ನೇ ನಡೆಸಿಕೊಂಡು ಹೋಗುವಂತಹ ಮಹಾನ್ ಬುದ್ಧಿಶಾಲಿಗಳಾಗಿಯೂ ಪ್ರಜ್ಞಾವಂತರಾಗಿಯೂ ನಡೆದುಕೊಳ್ಳುವರು. ಆದುದರಿಂದಲೇ ಯೋಗ ಸಿದ್ಧಿಗಳೆಂದರೆ ನನ್ನನ್ನು ಸಂಪರ್ಕದಲ್ಲಿ ಇಟ್ಟುಕೊಂಡಿರುವುದೆಂಬುದಾಗಿ ಅರ್ಥ. ನನ್ನೊಡನೆ ಬುದ್ಧಿಯೋಗ ಉಂಟಾಗಿದೆ ಎಂಬುದಾಗಿ ಅರ್ಥ. ತಿಳಿದುಕೋ, ಅವರುಗಳೆಲ್ಲರೂ ಮಾಮುಪಯಾಂತಿ ತೇ, ನನ್ನನ್ನೇ ಹೊಂದುವರು, ನನ್ನಲ್ಲಿಯೇ ನಿಲ್ಲುವರು, ನನ್ನಿಂದಲೇ ಎಲ್ಲವನ್ನು ಪಡೆದುಕೊಂಡು ಈ ಜಗತ್ತನ್ನು ನಡೆಸಿಕೊಂಡು ಹೋಗುವರು. ಅವರುಗಳೆಲ್ಲರೂ ನನ್ನ ಅಂತರಂಗದ ಭಕ್ತರಾಗಿರುವರು. ನಾನು ಅವರಲ್ಲಿ ಸದಾ ನೆಲೆಸಿರುತ್ತೇನೆ ಎಂಬ ಮರ್ಮಗಳನ್ನು, ಮಹಿಮೆಗಳನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಇವುಗಳಾವುವು ಅರ್ಜುನಿಗೆ ಅರ್ಥವಾಗುತ್ತಿಲ್ಲ. ಪರಮಾತ್ಮನು ಕೃಷ್ಣನಾಗಿ ಎದುರಿಗೆ ನಿಂತಿರುವುದಷ್ಟೇ ಗೊತ್ತಿರುವಂತಹ ಅರ್ಜುನನು ಮಹಾವಿಷ್ಣು ಭಾವದಿಂದ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದೇನೆ, ವಿಶ್ವವೆಲ್ಲವೂ ನನ್ನ ಒಂದಂಶದಲ್ಲಿ ನಿಂತಿದೆ, ನಾನೇ ನಡೆಸಿಕೊಂಡು ಹೋಗುತ್ತಿದ್ದೇನೆ, ಧರ್ಮವೇ ಎಲ್ಲವನ್ನೂ ಹೆಣೆದಿರುವಂತಹ ಸೂತ್ರವಾಗಿದೆ ಎಂಬುದಾಗಿ ಧರ್ಮ ವ್ಯಾಖ್ಯೆಯನ್ನು ಕೊಡುತ್ತಿರುವಂತಹ ಶ್ರೀಕೃಷ್ಣನನ್ನು ಅರ್ಜುನನು ಸಂಪೂರ್ಣವಾಗಿ ಈ ಮಹಿಮೆಗಳನ್ನು ಕೇಳುವ ಮೂಲಕ ತಿಳಿದುಕೊಂಡು ಶ್ರೀಕೃಷ್ಣನನ್ನು ಮಹಾವಿಷ್ಣುವೆಂಬುದಾಗಿಯೂ ಈ ವಿಶ್ವಕ್ಕೆ ಒಡೆಯನೆಂಬುದಾಗಿಯೂ ವರ್ಣಿಸುತ್ತಾ ಅವನನ್ನು ಹೊಗಳಲಾರಂಭಿಸುತ್ತಾನೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನೋಡಪ್ಪ, ನನ್ನಲ್ಲಿ ಬುದ್ಧಿಯೋಗ ಉಂಟಾಯಿತು ಎಂದರೆ ಎಂತಹ ಯೋಗಿಯಾಗಲಿ, ಎಂತಹ ಅಂತರಂಗ ಭಕ್ತನಾಗಲಿ ನನ್ನ ಭಕ್ತಿಯನ್ನು, ನನ್ನಲ್ಲಿ ಭಜನೆಯನ್ನು ಮಾಡುವಂಥವನಾಗಿ ಯೋಗ ಆರೂಢನಾಗಿ ಅಂತಹ ಮಹಾವ್ಯಕ್ತಿಯು ಮಹಾಯೋಗಿಗಿಂತಲೂ ಮಿಗಿಲಾಗಿ ನನಗೆ ಅತ್ಯಂತ ಪ್ರಿಯನಾಗುವನು. ಅಂತಹ ಪ್ರಿಯನಾದಂತಹ ಬುದ್ಧಿಯೋಗವನ್ನು ನಾನು ಅವನೊಡನೆ ಏರ್ಪಡಿಸಿಕೊಳ್ಳುತ್ತೇನೆ. ನನ್ನ ಬುದ್ಧಿಯೋಗದಿಂದ ಅವನು ವಿಶ್ವವನ್ನೇ ಅರ್ಥ ಮಾಡಿಕೊಳ್ಳಬಲ್ಲವನಾಗುತ್ತಾನೆ. ಹಾಗೆ ಆದ ಮೇಲೆ ಅವನು ನನ್ನ ಅನಿಸಿಕೆಗಳನ್ನು, ನನ್ನ ಸಂಕಲ್ಪಗಳನ್ನು ಸತ್ಯಕಾಮ, ಸತ್ಯ ಸಂಕಲ್ಪ ಎಂಬುದನ್ನು ತಿಳಿದುಕೊಂಡು ಧರ್ಮ ಸತ್ಯಗಳಿಗಾಗಿ ಬದುಕಲಾರಂಭಿಸುತ್ತಾನೆ. ಅಂತಹ ಒಂದು ಯೋಗ ಸಿದ್ಧಿಯನ್ನು ಪಡೆದುಕೊಳ್ಳುವಂತಹ ನನ್ನ ಭಕ್ತರುಗಳು ಇಡೀ ಜಗತ್ತಿನಲ್ಲಿ ಅಜ್ಞಾನವನ್ನು ಸದಾಕಾಲವೂ ಹೋಗಲಾಡಿಸಿಕೊಂಡು ನನ್ನ ಬುದ್ಧಿಯೋಗದಿಂದ, ಜ್ಞಾನದೀಪದಿಂದ ಮಾಯೆಯನ್ನು ಗೆದ್ದು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನಲ್ಲಿಯೇ ಪ್ರವೇಶ ಮಾಡಿ ನನ್ನಲ್ಲಿಯೇ ಉಳಿಯುವವರಾಗುತ್ತಾರೆ. ಹೀಗೆ ಬುದ್ಧಿಯೋಗವು ನನಗೂ ಮತ್ತು ನನ್ನ ಅಂತರಂಗ ಭಕ್ತರಿಗೂ ಉಂಟಾಗುತ್ತದೆ. ಅವರಿಗೆ ಅನುಕಂಪವನ್ನು ತೋರಿಸಬೇಕೆಂದು ನಾನು ಅವರ ಬುದ್ಧಿಯೊಳಗೆ ಸ್ಥಿತನಾಗಿ ಪ್ರಕಾಶಿಸುತ್ತಿರುವಂತಹ ಜ್ಞಾನದೀಪದಿಂದ, ಬುದ್ಧಿಯ ಜ್ಞಾನ, ಮಹಾಬುದ್ಧಿಯ ಜ್ಞಾನದೀಪದಿಂದ, ಪರಮಾತ್ಮನ ಬುದ್ಧಿಯ ಜ್ಞಾನದೀಪದಿಂದ ಅಜ್ಞಾನಜನ್ಯವಾದಂತಹ ಈ ಸಮಸ್ತ ತಮಸ್ಸನ್ನು, ಮಾಯೆಯನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ, ನಾಶ ಮಾಡುತ್ತೇನೆ ಎಂಬುದಾಗಿ ಅಭಯ ವಾಕ್ಯಗಳನ್ನು ಕೊಡುತ್ತಿರುವುದನ್ನು ಕೇಳಿದ ತಕ್ಷಣವೇ ಅರ್ಜುನನಿಗೆ ಪ್ರಶ್ನೆಗಳು ಬದಲು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡಂತಹ
ಬಹಳ ಸಂತೋಷಮಯವಾಗಿರುವಂತಹ, ತಾನು ಕೃಷ್ಣನ ಮುಂದೆ ನಿಂತಿಲ್ಲ, ಮಹಾವಿಷ್ಣುವಿನ ಮುಂದೆ ನಿಂತಿದ್ದೇನೆ ಎಂಬ ಭಾವವನ್ನು ಹೊಂದಿ ಪರಮಾತ್ಮನನ್ನು ಹೊಗಳಲಾರಂಭಿಸುತ್ತಾನೆ. ಪರಮಾತ್ಮನನ್ನು ಹೊಗಳುವ ರೀತಿಯಿಂದಲೇ ತಿಳಿಯುತ್ತದೆ, ಇದುವರೆಗೂ ಅರ್ಜುನನು ಕೃಷ್ಣನನ್ನು ಅರ್ಥ ಮಾಡಿಕೊಂಡಿರಲೇ ಇಲ್ಲ. ಮಹಾವಿಷ್ಣುವೆಂಬುದಾಗಿಯೂ ಮಹಾವಿಷ್ಣುವಿನ ಅವತಾರವೆಂಬುದಾಗಿಯೂ ಮಹಾವಿಷ್ಣು ಭಾವದಿಂದ ಮಾತುಗಳನ್ನು ಹೇಳುತ್ತಿರುವರೆಂಬುದಾಗಿಯೂ ಇದು ಜಗತ್ತನ್ನೇ ವ್ಯವಸ್ಥಾತ್ಮಕವಾಗಿ ಹೇಗೆ ನಡೆಸಿಕೊಂಡು ಹೋಗುತ್ತಿರುವನೆಂಬುದನ್ನು ಎಲ್ಲ ಮರ್ಮಗಳನ್ನು ತಿಳಿಸಿಕೊಡುತ್ತಿರುವಂತಹ, ವಿಶ್ವಕ್ಕೆ ಪ್ರಭುವಾಗಿರುವಂತಹ ವಿಶ್ವಂ ವಷಟ್ಕಾರ ಎಂಬ ಅವನ ಹೆಸರುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಮುಂದಿನ ಶ್ಲೋಕಗಳಲ್ಲಿ ಅರ್ಜುನನು ಪರಮಾತ್ಮನಾದ ಶ್ರೀಕೃಷ್ಣನನ್ನು ವರ್ಣಿಸುತ್ತಾನೆ, ಅವನ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಅಪ್ಪ ಕೃಷ್ಣ, ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಎಲ್ಲ ಯೋಧರಂತೆ ನೀನು ಎಂದು ತಿಳ್ಕೊಂಬಿಟ್ಟಿದ್ದೆ, ನನ್ನ ಸಖ ಎಂದು ತಿಳಿದುಕೊಂಡ್ಬಿಟ್ಟಿದ್ದೆ. ಆದರೆ ನೀನು ಭವಾನ್, ನೀನು ಪರಬ್ರಹ್ಮ. ಬ್ರಹ್ಮ, ಎಲ್ಲ ಬ್ರಹ್ಮಗಳ ಒಟ್ಟು ಮೊತ್ತವಾಗಿ ಇಡೀ ವಿಶ್ವವನ್ನೇ ವ್ಯಾಪಿಸಿರುವಂತಹ ವಿಶ್ವನೇ ನೀನು. ವಿಶ್ವಸ್ಮೈ ನಮಃ. ಪರಬ್ರಹ್ಮನೇ ನೀನು, ಪರಮ ಪುರುಷನೇ ನೀನು, ಪರಂಧಾಮನು ನೀನು, ಅತ್ಯಂತ ಪವಿತ್ರನು. ನಿನ್ನ ದರ್ಶನದಿಂದಲೇ, ಸ್ಮರಣೆ ಮಾತ್ರದಿಂದಲೇ, ನಾಮಸ್ಮರಣೆ ಮಾತ್ರದಿಂದಲೇ ಎಂತಹ ಪತಿತನು ಪಾವನನಾಗಿ ಬಿಡುವನು, ಪವಿತ್ರಮಯವಾಗಿ ಬಿಡುವನು. ಅಂಥ ಮಹಿಮನಾದ ನಿನ್ನ ಮಹಿಮೆಗಳನ್ನು ನಾನು ತಿಳಿದುಕೊಳ್ಳದೆ ಇದುವರೆಗೆ ಶ್ರೀಕೃಷ್ಣನನ್ನು ನನ್ನಂತೆಯೇ ಯೋಧನೆಂಬುದಾಗಿ ನೋಡುತ್ತಿದ್ದೆ. ಆದರೆ ನನ್ನ ಜ್ಞಾನವೆಲ್ಲವೂ ಅಜ್ಞಾನದಿಂದ ತುಂಬಿಕೊಂಡಿರುವುದು ನನಗೆ ಅರ್ಥವಾಯಿತು. ಈಗ ನಿನ್ನನ್ನು ತತ್ವದಿಂದ ತಿಳಿದುಕೊಂಡು ನಿನ್ನ ಮಹಿಮೆಗಳನ್ನು ಅನುಭವಿಸುತ್ತಾ ಸಂತೋಷಪಡುತ್ತಾ ನೀನು ಯಾರೆಂಬುದನ್ನು ತಿಳಿದುಕೊಂಡು ನಿನ್ನ ಮಹಿಮೆಗಳನ್ನು ನಿನಗೇ ಹೇಳುತ್ತಿದ್ದೇನೆ. ನೀನೇ ಹೇಳಿಕೊಟ್ಟ ಎಲ್ಲ ಮಹಿಮೆಗಳು ನೀನು ಯಾರೆಂಬುದನ್ನು ತಿಳಿದುಕೊಳ್ಳಲು ನನಗೆ ಸಹಾಯವಾಯಿತು. ಆದ್ದರಿಂದ ಹೇ ಕೃಷ್ಣ, ಹೇ ವಿಷ್ಣು ಭಾವದಿಂದ ಎಲ್ಲವನ್ನು ಹೇಳುತ್ತಿರುವಂತಹ ಇಡೀ ಜಗತ್ತಿನ ಒಡೆಯನೇ, ವಿಶ್ವಪ್ರಭುವೇ ಎಂಬುದಾಗಿ ಪರಮಾತ್ಮನು ಪರಬ್ರಹ್ಮ, ಪರಂಧಾಮ, ಪವಿತ್ರ, ಅತ್ಯಂತ ಪವಿತ್ರ, ಪರಮಂ, ಪರಮ ಪುರುಷ, ನೀನೇ ಸರ್ವಸ್ವವೂ ಸರ್ವಶ್ರೇಷ್ಠವೂ ಆಗಿದ್ದೀಯೇ, ಎಲ್ಲ ಕಡೆ ವ್ಯಾಪಿಸಿದ್ದೀಯೇ, ಸರ್ವಜ್ಞನಾಗಿದ್ದೀಯೇ, ಸರ್ವಶಕ್ತನಾಗಿದ್ದೀಯೇ, ಎಲ್ಲ ಮಹಿಮೆಗಳು ಈಗ ನನಗೆ ಅರ್ಥವಾಗುತ್ತಿದೆ ಎಂಬುದಾಗಿ ಅರ್ಜುನನು ಕೃಷ್ಣನ ಬಗ್ಗೆ ಇದ್ದ ಎಲ್ಲ ರೀತಿಯ ಅನುಮಾನಗಳನ್ನು ಪರಿಹರಿಸಿಕೊಂಡು ಪರಮಾತ್ಮನ ಮಹಿಮೆಗಳನ್ನು ಗುಣಗಾನ ಮಾಡುತ್ತಲಾರಂಭಿಸಿದ್ದಾನೆ. ಪುರುಷಂ ಶಾಶ್ವತಂ, ಶಾಶ್ವತನಾದ ಪುರುಷನು ನೀನೇಪ್ಪ. ಪರಮಪುರುಷನು ನೀನೇ, ಶಾಶ್ವತನಾದ ಪುರುಷನು ನೀನೇ. ಈ ಪ್ರಕೃತಿ ಎಂಬ ಸರ್ವ ಮಾಯೆಯು ನಿನ್ನ ಅಧೀನದಲ್ಲಿದೆ. ಈ ಮಾಯೆಯನ್ನು ದಾಟಲು ನಿನ್ನನ್ನೇ ಭಜಿಸಬೇಕು, ನಿನ್ನ ಸಹಾಯವನ್ನೇ ಪಡೆಯಬೇಕು. ನೀನು ಪರಮಶ್ರೇಷ್ಠನು, ಪರಮ ಪವಿತ್ರನು ಎಂಬುದಾಗಿ ಪುರುಷಂ ಶಾಶ್ವತಂ ದಿವ್ಯಂ, ಇಡೀ ದಿವ್ಯ ವ್ಯವಸ್ಥೆಯೇ ನಿನ್ನಿಂದ ಉದ್ಭವಿಸಿದೆ. ನೀನು ದಿವ್ಯನು, ದಿವ್ಯ ಪುರುಷನು, ಮಹಾಪುರುಷನು ಎಂಬುದಾಗಿ ಎಲ್ಲ ಪದಗಳಿಂದ ಎಲ್ಲ ಸರ್ವವ್ಯಾಪಿತ್ವವನ್ನು ವರ್ಣಿಸುತ್ತಾ ಅರ್ಜುನನು ಶ್ರೀಕೃಷ್ಣನನ್ನು ವಿಷ್ಣು ಭಾವದಿಂದ ನೋಡಲಾರಂಭಿಸಿದ್ದಾನೆ. ಅವನ ಮಹಿಮೆಗಳು ಅವನಿಂದಲೇ ಕೇಳಿದ ಮೇಲಷ್ಟೇ ಅರ್ಜುನನಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಅವನಲ್ಲಿದ್ದ ಭ್ರಮೆ, ಕೃಷ್ಣನು ನನ್ನಂತೆ ಒಬ್ಬ ಯೋಧ ಎಂಬ ಭ್ರಮೆ ಹೊರಟು ಹೋಯಿತು. ಅವನಲ್ಲಿದ್ದ ಅಜ್ಞಾನವು, ತಮಸ್ಸು ನಾಶವಾಯಿತು ಎಂಬುದನ್ನು ಪ್ರಚುರಪಡಿಸುತ್ತಿದ್ದಾನೆ. ದಿವ್ಯಂ ಶಾಶ್ವತಂ ಆದಿದೇವಂ ಅಜಂ ವಿಭುಂ. ಒಂದೊಂದು ಪದಗಳಲ್ಲಿಯೂ ಪರಮಾತ್ಮನ ಮಹಾಮಹಿಮೆಗಳನ್ನು ಅರ್ಜುನನು ಅರ್ಥ ಮಾಡಿಕೊಂಡು ಅವನನ್ನು ಗುಣಗಾನ ಮಾಡುತ್ತಾ ಇದ್ದಾನೆ. ಈಗ ನಿಜವಾಗಿಯೂ ಅರ್ಜುನನಿಗೆ
ಶ್ರೀಕೃಷ್ಣನು ಯಾರೆಂಬುದು ಇಡೀ ವಿಶ್ವಕ್ಕೆ ಮೂಲ ಪುರುಷನೆಂಬುದಾಗಿಯೂ ವಿಶ್ವಕ್ಕೆ ಪ್ರಭುವೆಂಬುದಾಗಿಯೂ ವಿಭು ಎಂಬುದಾಗಿಯೂ ಪರಮ ಪುರುಷ ಎಂಬುದಾಗಿಯೂ ಅರ್ಥವಾಗಿದೆ ಎಂಬುದು ಅವನ ಮಾತುಗಳಿಂದಲೇ ವ್ಯಕ್ತವಾಗುತ್ತಿದೆ. ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ. ಅಬ್ಬಾ, ನೀನೇ ಆದಿ, ಜೊತೆಗೆ ಎಲ್ಲ ಋಷಿಗಳಿಗೂ ಮೂಲ ಪುರುಷ ನೀನು. ಎಲ್ಲ ಋಷಿಗಳು ನಿನ್ನಿಂದ ಉದ್ಭವಿಸಿದ್ದಾರೆ. ದೇವರ್ಷಿಯಾದಂತಹ ನಾರದನಾಗಲಿ, ಅಸಿತನಾಗಲಿ, ದೇವಲ ಋಷಿಯಾಗಲಿ, ವ್ಯಾಸ ಋಷಿಯಾಗಲಿ, ಎಲ್ಲ ಋಷಿಗಳಿಗೂ ಮೂಲ ಸ್ಥಾನದಲ್ಲಿ ನೀನಿರುವಂತೆ ನನಗೆ ಎಲ್ಲವೂ ಗೋಚರವಾಗುತ್ತಿದೆ. ಹೇ ಕೃಷ್ಣ, ನೀನು ವಿಷ್ಣು ಭಾವದಿಂದ ಎಲ್ಲವನ್ನು ವರ್ಣಿಸಿರುವುದು ನನಗೆ ವೇದ್ಯವಾಗಿದೆ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ. ನೀನೇಪ್ಪ ಎಲ್ಲ ಮಹಿಮೆಗಳನ್ನು ಹೇಳಿಕೊಡ್ತಾ ಇದೀಯಾ. ಇಲ್ಲಿ ಹೋದರೆ ನನ್ನಂಥವನಿಗೆ ಹೇಗೆ ತಿಳಿತಿತ್ತು? ನಾನು ಸಾಮಾನ್ಯ ಮಾನವ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಅರ್ಜುನನು ತನ್ನ ಒಂದು ಅಂತರವನ್ನು, ತನ್ನ ಒಂದು ಸ್ತರವನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನ ಸ್ತರವನ್ನು ಬಹಳ ಎತ್ತರದಲ್ಲಿ ನೋಡುತ್ತಿದ್ದಾನೆ. ಹೀಗೆ ಪರಮಾತ್ಮನ ಮಹಿಮೆಗಳು ಅರ್ಜುನನ ಮನಸ್ಸಿಗೆ ಆಳವಾಗಿ ಪ್ರವೇಶ ಮಾಡಿ ಅರ್ಜುನನಿಗೆ ಜ್ಞಾನೋದಯವನ್ನುಂಟು ಮಾಡಿದೆ. ಅವುಗಳನ್ನು ಅರ್ಜುನನು ಪ್ರಶ್ನೆಯಾಗಿ ಕೇಳುತ್ತಿಲ್ಲ, ಅರ್ಥ ಮಾಡಿಕೊಂಡು ತತ್ವದಿಂದ ಕೃಷ್ಣನನ್ನು ಯಾರೆಂಬುದಾಗಿ ವರ್ಣಿಸುತ್ತಾ ತನ್ನಿಂದಲೇ ಕೇಳಲ್ಪಟ್ಟ ಮಹಿಮೆಗಳನ್ನು ಆಧರಿಸಿ ಮಹಾವಿಷ್ಣುವನ್ನು ತಿಳಿದುಕೊಂಡು ಗುಣಗಾನ ಮಾಡುತ್ತಲಿದ್ದಾನೆ. ಎಲ್ಲ ಋಷಿಗಳಿಗೆ ಮೂಲನಾಗಿದ್ದೀಯೇ ಪರಮಾತ್ಮ, ಇವೆಲ್ಲವೂ ನನಗೆ ಹೇಗೆ ತಿಳಿಯುತ್ತದೆ? ನಾನು ಸಾಮಾನ್ಯ ಮನುಷ್ಯ ಬುದ್ಧಿಯುಳ್ಳವನು. ನಿನ್ನಲ್ಲಿ ಬುದ್ಧಿಯೋಗ ಉಂಟಾಗಿದೆ ಎಂಬುದಕ್ಕೆ ನೀನು ಎಲ್ಲ ಋಷಿಗಳ ಮೂಲನು, ಈ ವಿಶ್ವಕ್ಕೆ ಒಡೆಯನು, ಈ ವಿಶ್ವವನ್ನೇ ನಡೆಸಿಕೊಂಡು ಹೋಗುತ್ತಿರುವವನು, ದಿವ್ಯ ಪುರುಷನು, ದಿವ್ಯ ವ್ಯವಸ್ಥೆಯನ್ನು ಆಳುತ್ತಿರುವವನು, ಎಲ್ಲವೂ ನನಗೆ ಈಗ ತಿಳಿದು ಬರುತ್ತಿದೆ ಎಂಬುದಾಗಿ ಅರ್ಜುನನು ಶ್ರೀಕೃಷ್ಣ ಭಾವವನ್ನು ಭ್ರಮೆ ಎಂಬುದಾಗಿ ತಿಳಿದು ವಿಷ್ಣು ಭಾವವನ್ನು ಹೊಗಳುತ್ತಲಿದ್ದಾನೆ. ಸರ್ವಮೇತದ್ರುತಂ ಮನ್ಯೆ ಎನ್ಮಾಂ ವದಸಿ ಕೇಶವ. ಅಪ್ಪ, ಇಷ್ಟರವರೆಗೆ ನಾನೆಲ್ಲ ತಿಳ್ಕೊಂಡಿದ್ದನ್ನೆಲ್ಲ ಪರಿಹರಿಸ್ಬಿಟ್ಟೆ, ಅನುಮಾನಗಳನ್ನೆಲ್ಲ ಪರಿಹರಿಸ್ಬಿಟ್ಟೆ, ಯಾವ್ಯಾವ ತಪ್ಪುಗಳನ್ನು ತಿಳ್ಕೊಂಡಿದ್ನೋ ಅವುಗಳನ್ನೆಲ್ಲ ಹೋಗಲಾಡಿಸಿದೆ. ನಿನ್ನ ಬುದ್ಧಿಯೋಗದಿಂದ ಇವೆಲ್ಲವೂ ಉಂಟು ಆಯಿತು. ನಿನ್ನನ್ನು ಭಜಿಸುವ ಯೋಗಿಗಳಿಗೂ ಭಕ್ತರಿಗೂ ಅಂತರಂಗ ಭಕ್ತರಿಗೂ ಕರುಣಿಸುವಂತಹ ಮಹಾಮಹಿಮೆಯನ್ನು ನನಗೂ ಕರುಣಿಸಿದ್ದೀಯೇ ಎಂಬುದಾಗಿ ಅರ್ಥ ಮಾಡಿಕೊಂಡ ಅರ್ಜುನನು ಸರ್ವಮೇತದ್ರುತಂ, ಎಲ್ಲ ವಿಶ್ವವನ್ನೇ ಧರಿಸಿದ್ದೀಯೇ, ನೀನೇ ಧರಿಸಿದ್ದೀಯೇ. ಮನ್ಯೆ, ಹಾಗೆಂದು ನಾನು ಈಗ ತಿಳಿದುಕೊಳ್ಳುತ್ತಿದ್ದೇನೆ. ಎನ್ಮಾಂ ವದಸಿ ಕೇಶವ, ನೀನೇ ಹಾಗೆಂದು ಹೇಳಿದ ಮೇಲೆ ನನಗೆ ಈಗ ಅರ್ಥವಾಗುವುದು ಬಹಳ ಸುಲಭವಾಗಿದೆ. ನೀನು ಯಾರೆಂಬುದನ್ನು ತಿಳಿದುಕೊಳ್ಳಲು ಅತ್ಯಂತ ಸಹಾಯಕವಾಗಿದೆ. ನಹಿತೇ ಭಗವಾನ್ ವ್ಯಕ್ತಿಂ ವಿದುರ್ದೇವಾ ನ ದಾನವಾಹ. ಅಪ್ಪ, ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಮಾನವರಿಗಾಗಲಿ ದಾನವರಿಗಾಗಲಿ ದೇವತೆಗಳಿಗಾಗಲಿ ಸಾಧ್ಯವೇ ಇಲ್ಲ ಎಂಬುದು ನನಗೆ ಈಗ ವೇದ್ಯವಾಗುತ್ತಿದೆ, ಮನದಟ್ಟಾಗುತ್ತಿದೆ ಎಂಬುದಾಗಿ ಪರಮಾತ್ಮನನ್ನು ವಿಷ್ಣು ಭಾವದಿಂದ ನೋಡುತ್ತಾ ಅರ್ಜುನನು ಶ್ರೀಕೃಷ್ಣ ಭಾವವನ್ನು ಹೋಗಲಾಡಿಸಿಕೊಂಡು ಪರಮಾತ್ಮನ ಮಹಿಮೆಗಳನ್ನು ಗುಣಗಾನ ಮಾಡುತ್ತಾ ಪರಮಾತ್ಮನನ್ನು ವಿಷ್ಣು ಭಾವದಿಂದ ನೋಡುತ್ತಲಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.